ಮಾನ್ಯ ಪಾಲಕರೇ, ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶಿವರಾತ್ರಿ ದಿನದ ಶುಭಾಶಯಗಳು. ಸೊ ಇವತ್ತಿನಿಂದ ಪಾಲಕರಿಗಾಗಿ ಒಂದು ಸರಣಿಯನ್ನು, ಅಂದರೆ ಪಾಲಕತ್ವವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನುವಂಥ ಒಂದು ಸರಣಿಯನ್ನು ಪ್ರಾರಂಭಿಸಲು ಉದ್ದೇಶಿಸಿದ್ದೇನೆ. ಸೊ ಮುಖ್ಯವಾಗಿ ಈ ಪಾಲಕತ್ವ ಯಾವ ರೀತಿ ಇರಬೇಕು, ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಮತ್ತು ಮಕ್ಕಳಿಗೆ ಯಾವುದು ಸೂಕ್ತ, ಯಾವ ಆಹಾರ ಸೂಕ್ತ, ಯಾವ ರೀತಿಯಾದಂತಹ ವಾತಾವರಣ ಸೂಕ್ತ, ಆಮೇಲೆ ಪಾಲಕರು ಮಕ್ಕಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಈ ರೀತಿಯಾದ ವಿಚಾರಗಳನ್ನು ನಾನು ಈ ಸರಣಿಯಲ್ಲಿ ಹೇಳ್ತಾ ಹೋಗ್ಬೇಕು ಅನ್ನುವಂಥ ಉದ್ದೇಶ ಅದ. ಸೊ ಈ ಅವಶ್ಯಕತೆ ಯಾಕತಿ ಅನ್ನುವಂಥದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಹೇಳ್ತೇನೆ ಈಗ. ಸೊ ಮೊದಲಿನ ಕಾಲದೊಳಗಡೆ ಪಾಲಕರು ಒಂದು ಕಸ್ಟಮ್ಸ್ ಒಳಗಡೆ, ಒಂದು ಪದ್ಧತಿ ಒಳಗಡೆ ಮಕ್ಕಳನ್ನು ಬೆಳೆಸ್ತಿದ್ರು. ಯಾಕಂದ್ರೆ ಸಾಕಷ್ಟು ಬದಲಾವಣೆ ಇರಲಿಲ್ಲ. ಈಗ ನಿಮಗೆಲ್ಲರಿಗೂ ತಿಳಿದಂಗೆ ಇನ್ಫಾರ್ಮೇಷನ್ ಇನ್ಪುಟ್ ಭಾಳ ಆಗತೈತಿ. ಸೊ ಈ ಇನ್ಫಾರ್ಮೇಷನ್ ಇನ್ಪುಟ್ ಭಾಳ ಆಗೋದ್ರಿಂದ ಮಕ್ಕಳಿಗೆ ಪಾಲಕರ ಮೇಲೆ ಮಾತ್ರ ಇನ್ಫಾರ್ಮೇಷನ್ ಸಲುವಾಗಿ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಇಲ್ಲ. ಸೊ ಇವಾಗ ಮಕ್ಕಳ ಗ್ರಹಿಕೆ ಮತ್ತು ಮಕ್ಕಳ ಸಾಮರ್ಥ್ಯ, ಮಕ್ಕಳ ಬುದ್ಧಿಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಬೇಕಾಗೈತಿ. ಸೊ ನಮ್ಮನ್ನು ಯಾವ ರೀತಿ ನಮ್ಮ ತಂದೆ ತಾಯಿಗಳು ಬೆಳೆಸಿದ್ರೋ ಆ ರೀತಿ ನಾವು ನಮ್ಮ ಮಕ್ಕಳನ್ನ ಬೆಳೆಸೋಕೆ ಹೋದ್ರೆ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಮುಖ್ಯವಾಗಿ ಮಕ್ಕಳು ಹಿರಿಯರನ್ನು ಗೌರವಿಸ್ತಾ ಇಲ್ಲ. ಆಮೇಲೆ ಮಕ್ಕಳು ಅಭ್ಯಾಸ ಮಾಡೋದ್ರ ಕಡೆ ತೊಡಗ್ತಾ ಇಲ್ಲ, ಅಥವಾ ಫೋನ್ ಅಡಿಕ್ಷನ್ ಆಗ್ತಾ ಇದ್ದಾರೆ, ಅಥವಾ ಕೆಲವೊಂದಷ್ಟು ಕೆಟ್ಟ ಚಟಗಳ ಸಹವಾಸದೊಳಗಡೆ ಬೀಳ್ತಾ ಇದ್ದಾರೆ. ಸೊ ಯಾವ ಪಾಲಕರಿಗೂ ನಮ್ಮ ಮಕ್ಕಳು ಕೆಟ್ಟ ಚಟಗಳನ್ನ ಕಲೀಲಿ ಅಂಥೇಳಿ ಇರುವುದಿಲ್ಲ. ಎಲ್ಲ ಪಾಲಕರಿಗೂ ಅಭ್ಯಾಸ ಮಾಡಬೇಕು, ಮಕ್ಕಳು ಶಾನ್ಯರಾಗಬೇಕು, ಒಳ್ಳೆಯದನ್ನು ಮಾಡಬೇಕು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಇರ್ತೈತಿ. ಬಟ್ ಆ ರೀತಿ ಮಕ್ಕಳನ್ನ ಬೆಳೆಸೋಕ್ಕಾಗತ್ತಿಲ್ಲ. ಸೊ ಯಾಕೆ ಈ ರೀತಿ ಸಮಸ್ಯೆಗಳದಾವ, ಇವನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು. ಆಮೇಲೆ ಸಮಸ್ಯೆ ಉದ್ಭವ ಆದ ಬಳಿಕ ನಾವು ಅದಕ್ಕೆ ಪರಿಹಾರ ಕಂಡ್ಕೊಳಕ್ಕೆ ಹೋದ್ರೆ ಕಾಲು ಮಿಂಚು ಹೋಗಿರ್ತೈತಿ. ಸೊ ಇವತ್ತು ನಾವು ಮಕ್ಕಳನ್ನು ಬೆಳವಣಿಗೆ ಒಳಗೆ ಮಾಡಿರುವಂತಹ ತಪ್ಪುಗಳು ಇನ್ನು 7-8 ವರ್ಷದ ನಂತರ ಅದರ ಪ್ರಭಾವ ನಮಗೆ ಗೊತ್ತಾಗತ್ತೈತಿ. ಸೊ ನಾವು ಕಾಲದ ಹಿಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಆ ದೃಷ್ಟಿಯಿಂದ ನಾವು ಪಾಲಕರಾಗಬೇಕು ಮತ್ತು ಪ್ರಾರಂಭದಿಂದಲೇ ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಕನ್ಸೆಪ್ಟನ್ನು ಬೆಳೆಸ್ಕೋಬೇಕು. ಸೊ ನಾವು ಈಗ ಲೇಟ್ ಆತಂತ ಹೇಳಿ ವಿಚಾರ ಮಾಡೋದು ಬೇಡ. ಕೆಲವು ಮಕ್ಕಳು ದೊಡ್ಡವರಾಗಿದ್ದಾರೆ, ಈಗ ಹೆಂಗೆ ಮಾಡೋದು ಅಂಥೇಳಿ. ಬಟ್ ಒಟ್ಟಾರೆ ಕನ್ಸೆಪ್ಟ್ ನಿಮ್ಗೆ ಅರ್ಥ ಆತಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಹ್ಯಾಂಡಲ್ ಮಾಡುವಂಥ ರೀತಿ ಈಸಿ ಆಗ್ತದೆ. ಆ ದೃಷ್ಟಿಯಿಂದ ಈ ಸರಣಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ. ಸೊ ಎಲ್ಲರೂ ಇದನ್ನು ನೋಡ್ತಾ ಹೋಗ್ಬೇಕಂಥೇಳಿ ಎಲ್ಲರಲ್ಲೂ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು.